ನಮಸ್ಕಾರಿಪ್ಪ ನಮ್ಮ ಮಂದಿಗೆ ನಾವು ನೋಡ್ರಿ ಇವತ್ತು ನಮ್ಮ ಅಜ್ಜನ ಮಠಕ್ಕೆ ಬಂದೀವ್ರಿ. ಹುಬ್ಬಳ್ಳಿ ಹೇಳೋಕೆ ಫೇಮಸ್ ಅಂದ್ರೆ ನಮ್ಮ ಸಿದ್ದಾಳ ಮಠ ರೀ. ಅದಕ್ಕೆ ಸಿದ್ದಾಳ ಮಠಕ್ಕೆ ಹೋಗಿದ್ದೀವಿ ನೋಡ್ರಿ ಹುಣ್ಣಿಮೆ ಅಂತಂದು. ಸೀದಾ ದೇವ್ರಿಗೆ ನಮಸ್ಕಾರ ಮಾಡಿ ಪಾಳೆ ಹಚ್ಬಿಟ್ರಿ ನೋಡ್ರಿಪ್ಪ ಊಟಕ್ಕೆ. ಆದ್ರೆ ಎದಕ್ಕರ ಕಡಿಮೆ ಆಗಲಿ ನಡೀತೈತೆ ನೋಡ್ರಿಪ್ಪ, ಆದ್ರೆ ಹೊಟ್ಟಿಗೆ ಮಾತ್ರ ಕಡಿಮೆ ಆಗ್ಬಾರ್ದು ಅಂತಂದು ಬರಾಕತ್ತಿದ್ವಿ ರೀ. ಜಗ್ಗ ಪಾಳೆ ಐತ್ರಿಪ್ಪ ನೋಡ್ರಿ ಎಷ್ಟು ಚೆನ್ನಾಗೈತಂತ. ಸದ್ಗುರು ಶ್ರೀ ಸಿದ್ದಾರ್ಥ ಸ್ವಾಮಿಗಳು ತಮ್ಮ ಜನ್ಮಸ್ಥಳ ಚಳಕಾಪುರದಿಂದ 7ನೇ ವಯಸ್ಸಿನೊಳಗೆ ಗುರುಗಳನ್ನು ಹುಡುಕುತ್ತಾ 5-6 ವರ್ಷ ಸಂಚಾರ ಮಾಡಿ ಬಂದ್ರಂತ ನೋಡ್ರಿಪ್ಪ. ಆದ್ರೆ ದೇವರ ಭೂಪರದಲ್ಲಿ ಸದ್ಗುರು ಶ್ರೀ ಜಗದಂಡ ಸ್ವಾಮಿಗಳ ಕಂಡ 12 ವರ್ಷಗಳ ಕಾಲ ಅಖಂಡ ಗುರು ಸೇವೆ ಸಲ್ಲಿಸಿದ್ರಂತ ನೋಡ್ರಿಪ್ಪ. ನಂತರ ಗುರುಗಳನ್ನ ಆಜ್ಞೆಯ ಮೇರೆಗೆ ಮುಮುಕ್ಷಗಳಿಂದ ಜ್ಞಾನ ಬೋಧನೆ ಮಾಡಲ್ಲ ನಡ್ಕೊಂತ 19ನೇ ಶತಮಾನದ ಅಖಂಡ ಭಾರತ ಮತ್ತು ನೇಪಾಳ ಭೂತಾನ ದೇಶಗಳಿಂದ ಸಂಚಾರ ಮಾಡ್ಕೊಂತ ತಮ್ಮ 44ನೇ ವಯಸ್ಸಿಗೆ ಹುಬ್ಳಿಗೆ ಬಂದಿದ್ರು ನೋಡ್ರಿಪ್ಪ. ಅವ್ರೇನು ಬಂದು ನೆಲೆಸಿದ್ರಲ್ಲ ಅವಾಗ ಹುಬ್ಬಳ್ಳಿ ಹೆಸರು ಅನ್ನೋದು ಅವ್ರಲಿಂದನೇ ಫೇಮಸ್ ಆತ್ರಿ. ಇಷ್ಟು ಹೇಳೋದ್ರೊಳಗೆ ಬಂದ್ವಿ ನೋಡ್ರಿಪ್ಪ, ಊಟದ ಹಾಲಿಗೆ ಬಂದ್ಬಿಟ್ವಿ. ನಮ್ಮ ಅಜ್ಜ ಎಷ್ಟು ಕರಿತಾನೆ ನೋಡ್ರಿ ಈಗ. ಅಜ್ಜ ಹಂಗಂದಿದ್ಕ ನಾನು ಕೆಲ ಪ್ಲೇಟ್ ತೊಗೊಂಡು ಬಂದ ನೋಡ್ರಿಪ್ಪ. ಪಲ್ಯ ನೆಡಿಸ್ಕೊಂಡು ಅವ್ನ ಕಡೆ ಸ್ವಲ್ಪ ಮಾತಾಡಿ ಹಂಗ ಆಂಟಿ ಕಡೆ ಹುಗ್ಗಿ ನೆಡಿಸ್ಕೊಂಡು ಹಂಗ ಜಾಗ ಎಲ್ಲಿ ಸಿಗ್ತೈತೆ ಅಲ್ಲಿ ಕುಂದ್ರಾಕ್ ಬಂದ್ವಿ ನೋಡ್ರಿಪ್ಪ. ಅಷ್ಟ್ರೊಳಗೆ ನಮ್ಮ ಮಂಜಕ್ಕನ್ ತೋರಿಸ್ತೇನೆ ನೋಡ್ರಿ. ಹೊಟ್ಟೆ ಹಸ್ತಿತ್ತಂದ್ರೆ ಭಾಳ, ಅದಕ್ಕೆ ಆಕಿ ಬಾ ಉಣ್ಣಾಕತ್ತಿದ್ಲ. ಅಕ್ಕಿ ಆತು ನಮ್ಮ ಪವಿತ್ರ ಆತು. ಪವಿತ್ರಾಗ ಹೊಟ್ಟೆ ಭಾಳ ಹಸ್ತಿತ್ತಂತ ನೋಡ್ರಿ, ಅಕ್ಕಿನೂ ಉಣ್ಣಾಕತ್ಲ. ಹಂಗ ನಾವು ಉಣ್ಣಾಕ್ ಚಾಲು ಮಾಡಿದ್ವಿ ನೋಡ್ರಿಪ್ಪ. ಹಂಗ ಅನ್ನ ಸಾರು ಉಂಡು ಸೀದಾ ಆಡ್ ತೊಳಕ್ ಬಂದ್ವಿ ರೀ. ಆಡ್ ತೊಳೆದು ಸೀದಾ ಪಾನ್ ಹಾಕೋಬೇಕಂತ ಬಂದು ನಿಂತ್ರೆ ನಮ್ಮವ್ವ ನೋಡ್ರಿ ಎಷ್ಟು ಲೇಟಾಗಿ ಬರಾಕತ್ತಿದ್ಲ. ಅದಕ್ಕೆ ಹಾಕಿದೊಂದು ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡಿದೆ ನೋಡ್ರಿ. ಅದನ್ನ ಮುಗಿಸಿ ಸೀದಾ ಬಂದ್ವಿ ನೋಡ್ರಿಪ್ಪ. ಐಸರ್ ಕೊಡಿಸ್ತಾರ ಅನ್ಕೊಡ್ರ, ಅದು ಕೊಡಿಸ್ಲಿಲ್ಲ ನಮ್ಮ ಮನೆ ಬರಕ. ಆಮೇಲೆ ಗೊತ್ತಾಯ್ತು ನೋಡ್ರಿ ಮುಂದೆ ಬಂದ ಮೇಲೆ. ಗ್ಲಾಸ್ ಕೊಡಾಕತ್ತಿದ್ರು, ಗ್ಲಾಸ್ ಇದು ಕೊಡಾಕತ್ತಿ ಪತಮ್ಮ ಅಂತಂದು ಕೇಳಿದ್ರೆ ಮಜ್ಜಿಗೆ ಕೊಡತ್ತೇವೆ ಬಾಪ ಅಂತಂತಂದ್ರಿ ಅವರು. ಹೌದೇ ನನ್ನ ಮಠ ನಮ್ಗೆ ಅಜ್ಜ ಆಗ್ಲೇ ಮಜ್ಜಿಗೆ ಹಾಕಿಸ್ಕೊಂಡು ಬಂದೇ ಬಿಟ್ಟಿದ್ದಾರಿ. ಕುಡಿ ಅನ್ಕುಷ ಎಷ್ಟು ಚಂದ ಕುಡಿತಾನೆ ನೋಡ್ರಿ ಈಗ. ಆಹಾ ಹೌದಾ ಹುಲಿ ಕುಡ್ದ ಬಿಟ್ಟಾರಿ ಆಕ್ರಿಕು ನಮಗೆ ತೋರಿಸ್ಕೊಂತ. ಅಷ್ಟ್ರೊಳಗೆ ಇಲ್ಲಂದು ಹುಡುಗ ಬಂದ. ಅವನೇನ ಹಂಚಾತಾನ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಅವ್ರ ಪಪ್ಪ ಮಮ್ಮಿ ಏನೋ ಬೇಡ್ಕೊಂಡಿದ್ದರಿ, ಅದಕ್ಕೆ ಹಂಚಾಕತ್ತಿದ್ದರಿ. ಅನ್ಕೊಂಡು ಇನ್ನಾದ್ರೂ ಪಾಳೆ ಬರತ್ತಿಲ್ಲ ಅನ್ಕೊಂಡಿದ್ದೇರಿ. ಆದ್ರೂ ಪಾಳೆ ಬಂದ ಬಿಡ್ತು ನೋಡ್ರಿಪ್ಪ. ನಮ್ಮ ಮಮ್ಮಿಗೆ ಹಾಕಕತ್ತಿದ್ರು, ನನಗೆ ಯಾವ ಹಾಕ್ತಾರಂತಂದು ಕಾಯಕತ್ತಿದ್ದೆ ರೀ. ಕಾದ ಸೀದಾ ಕುಡ್ಕೊತ್ತ ಬಂದ್ವಿ ನೋಡ್ರಿ. ಇಲ್ಲೊಂದು ಹಾವು ಬಂತೀಗ. ಅಯ್ಯೋಯಪ್ಪ ಇಟ್ಟು ಹೆದರಿಕೆ ಹಾವು, ನಾ ಎಲ್ಲೂ ನೋಡೇ ಇಲ್ಲ ಅನ್ಕೊಂತ ಬಂದೆ ರೀ. ಇವ ಪಿಪಿ ಓದಾಕತ್ತಿದ್ದ, ಪಿಪಿ ತಗೋಬೇಕಂತ ಅನ್ನಾಕತ್ತಿದ್ದೆ. ಅಲ್ಲಿಗೆ ಮಂದಿ ಬಿಸಿಲು ತಡಿಲಾಕಾಗ್ಲಾರ್ದ ಇಷ್ಟು ಚಂದ ಓಡಾಕತ್ತಿದ್ರು ನೋಡ್ರಿಪ್ಪ. ಪಾಪ ಹಿಂಗ ಒಳದಾಗಿತ್ತು ಅನ್ಕೊಂತ ನಾವು ಬಂದ್ವಿ ರೀ ಅದ ಬಿಸಿಲ್ನ್ಯಾಗ. ಅಷ್ಟ್ರೊಳಗೆ ಬಿಸಿಲು ನೆತ್ತಿ ಮೇಲೆ ಇದ್ರೂ ಇಷ್ಟು ಚಂದ ಬರಾಕತ್ತಿದ್ರಿಪ್ಪ ನಮ್ಮ ಮನ್ಯಾಗಿನ ಮಂದಿ. ಮತ್ತೊಬ್ರು ನೋಡ್ರಿ ಇಲ್ಲಿ ಎಷ್ಟು ಚಂದ ಓಡ್ತಾರಂತಂದ್ರೆ ಆಟ ಚಂದ ಓಡಿದ್ರಿ. ಅವ್ರು ಓಡೋ ಗಜ್ಜಿಗೆ ನಾವೇನು ಮಾಡ್ಬೇಕು ಅನ್ನೋದ ಗೊತ್ತಾಗ್ಲಿಲ್ರಿಪ್ಪ. ಅಷ್ಟ್ರೊಳಗೆ ನಾವು ಮನೆ ದಾರಿ ಹಿಡಿಯಾಕತ್ತಿದ್ವಿ ರೀ. ನಮ್ಮವ್ವ ಹಾಯ್ ಮಾಡ್ತೇನಂದ್ಲೆ ನೋಡ್ರಿ ಈಗ ಹಾಯ್ ಮಾಡ್ತಾ. ಹಿಂಗೆ ಮಸ್ಟ್ ಕೇರಿ ಮಾಡ್ಕೊಂತ ಸೀದಾ ಮನೆ ಕಡೆ ಹೊಂಟಿದ್ವಿ ನೋಡ್ರಿ. ಅಷ್ಟ್ರೊಳಗೆ ಈ ಅಜ್ಜ ಕಟ್ಟಿ ಮೇಲೆ ಶಿಸ್ತಾಗಿ ನಿದ್ದೆ ಮಾಡಕತ್ತಿ ಬಿಟ್ಟಿದ್ದಾರಿ. ಮತ್ತು ಇವ್ರದ್ದು ಕಾಮಿಡಿ ಮುಗಿಯಾಕತ್ತಿದ್ದೆ ಇಲ್ರಿ. ಮಷ್ಕೇರಿ ಮಸ್ತ್ ಮಾಡಕತ್ತಿದ್ದರಿ. ಇದನ್ನ ನೋಡಿ ಮುಂದೆ ಬರೋ ಹುಡುಗರು ನಕ್ಕೊಂತ ಹೊಂಟಿದ್ರಿಪ್ಪ. ಹಿಂಗೆ ನಕ್ಕೊಂತ ಹೋದ್ರೊಳಗೆ ಮುಂದೊಂದು ಪಾರ್ಕ್ ಬರ್ತೈತೆ ನೋಡ್ರಿಪ್ಪ. ಆ ಪಾರ್ಕಿಗೆ ಹೋಗ್ಬೇಕಂತಂದು ಮುಂದೆ ಬಡ ನಡ್ಕೊಂತ ಹೊಂಟಿದ್ವಿ. ಬಟ್ ಆ ಪಾರ್ಕ್ ಚಾಲು ಇದ್ದಿದ್ದಿಲ್ಲ. ಸ್ವಲ್ಪ ಬೇಜಾರಾತ್ರಿ. ಏನು ಮಾಡೋದಂತಂದು ತಿಳಿಲಿಲ್ಲ. ಮೊದಲೇ ಅಡಿಕೆ ಇಲ್ಲಿ ಅಂತ ಅಂದಿದ್ರಿ ಇವ್ರು ನಮ್ಮ ಮಮ್ಮಿ ಮತ್ತು ನಮ್ಮ ಮಂಜಕ್ಕ. ಅದನ್ನ ಎಲ್ಲಿ ಕುಂತು ತಿನ್ಬೇಕು ಅನ್ನೋದು ಅರ್ಥ ಆಗತ್ತಿದ್ದಿಲ್ಲ. ಅದಕ್ಕೆ ಒಂದು ಮನೆ ಕಟ್ಟಿ ಮೇಲೆ ಕುಂತು ತಿನ್ನಾಕತ್ತೀವಿ ನೋಡ್ರಿಪ್ಪ ಎಲ್ಲಾರು. ಅದಕ್ಕೆ ನಾವೊಂದು ಮಾತು ಹೇಳ್ತೇನೆ ನೋಡ್ರಿ. ಇಲ್ಲಿ ಮನೆ ಕಳ್ರು ನೋಡ್ರಿ ಇವರು. ಮನೆ ಕಳ್ರಿ, ಮಕ್ಕಳು ಕಳ್ರಿ ಇವ್ರೆ. 3 ಮಂದಿ ಫೋನ್ ಕಳ್ ಮಾಡ್ತಾರೆ ಇವ್ರೆ. ನಡಕಿದ್ದವ್ರು ಇದು ಮಾಡ್ತಾರ್ರಿ, ಕೊಲೆ ಮಾಡ್ತಾರ್ರಿ. ಈ ಕಡೆ ಇದ್ದವ್ರು ಫೋನ್ ಕಳ್ ಮಾಡಿ ಚಾಲು ಆತ್ ನೋಡ್ರಿಪ್ಪ ನಮ್ಮ ಒಂದು ಮತ್ತು ಗಜೇಂದ್ರಂದ ಹಾಡು. ಆಡ್ಯಾರಾಟ ಮಾಡ್ಯಾರ ಮಾಟ ಇಬ್ಬರು ಕೂಡಿ ಬದನಿಗೂಟ ತುರ್ಕ್ಯಾರ ಮಕ್ಕಳ. ಇಷ್ಟು ನಕ್ಕೊಂತ ಸೀದಾ ಮನೆ ದಾರಿ ಹಿಡಿದ್ವಿ ನೋಡ್ರಿಪ್ಪ. ಹಂಗ ನೀವು ಯಾವ ಊರ್ದವ್ರು ಅಂತಂದು ಕಮೆಂಟ್ ಮಾಡ್ರಿ. ಆದ್ರೆ ಹುಬ್ಳಿಗೆ ಬರೋದು ಮರಿಬೇಡ್ರಿ. ಮತ್ತು ಮುಂದಿನ ಲಾಗ್ ಒಳಗೆ ಸಿಗೋಣಂತ್ರಿ. ಎಲ್ಲರಿಗೂ ನಮಸ್ಕಾರ.